ಎಲ್ಲರಿಗೂ ನಮಸ್ಕಾರ. ಇದು ಮಂಜುನಾಥ್. ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿಯಲ್ಲಿ NEP 2020 ಪ್ರಕಾರ ನ್ಯೂ ಸಿಲೆಬಸನ್ನು ಫ್ರೇಮ್ವರ್ಕ್ ಮಾಡಿದ್ದಾರೆ. ನಾನು ಇಲ್ಲಿ BCom ಫಸ್ಟ್ ಸೆಮಿಸ್ಟರ್ ಸಂಬಂಧಪಟ್ಟ ಹಾಗೆ ಸಿಲೆಬಸನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಒಂದು ಸಬ್ಜೆಕ್ಟನ್ನು ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಅಪ್ಲಿಕೇಶನ್. ಇದು ಕೋರ್ ಸಬ್ಜೆಕ್ಟ್ ಆಗಿ BCom ಅಲ್ಲಿ ಇಟ್ಟಿದ್ದಾರೆ ಫಸ್ಟ್ ಸೆಮಿಸ್ಟ್ರಲ್ಲಿ. ಹಾಗಾದರೆ ಇದು ಸಂಬಂಧಪಟ್ಟಾಗಿ ನೀವೇನೇನು ತಿಳ್ಕೊತೀರಾ ಇಲ್ಲಿ ಅಂತ ಬಂದಾಗ, ಸಿಲೆಬಸ್ ಏನಿದೆ, ಬ್ಲೂ ಪ್ರಿಂಟ್ ಏನಿದೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಿದೆ, ಮತ್ತು ಎಷ್ಟು ಮಾರ್ಕ್ಸ್ಗೆ ಇಲ್ಲಿ ಅಲಾಟ್ ಮಾಡ್ತಾರೆ, ಟೋಟಲ್ ಮಾರ್ಕ್ಸ್ ಏನಿದೆ, ಮತ್ತು ಎಷ್ಟು ಪ್ರಾಬಬಿಲಿಟಿ ಕ್ವಶನ್ಸ್ ಏನೇನು ಬರುತ್ತೆ, ಇಷ್ಟು ಕಾನ್ಸೆಪ್ಟನ್ನು ನೀವು ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊತೀರಾ. ಮೊದಲನೇದಾಗಿ ನೋಡೋಣ ಬನ್ನಿ. ಸಿಲೆಬಸ್ ಇಲ್ಲಿ ಟೋಟಲಿ 4 ಮಾಡ್ಯೂಲ್ಸನ್ನು ಇಟ್ಟಿದ್ದಾರೆ ಈ ಸಬ್ಜೆಕ್ಟಲ್ಲಿ. ಮೊದಲನೇ ಮಾಡ್ಯೂಲಲ್ಲಿ ಏನು ಹೇಳುತ್ತೆ ಅಂದರೆ, ಮ್ಯಾನೇಜ್ಮೆಂಟ್ ಬಗ್ಗೆ ಕಂಪ್ಲೀಟ್ ಬೇಸಿಕ್ಕನ್ನು ಹೇಳುತ್ತಾ ಇಲ್ಲಿ. ಅದರ ಮೀನಿಂಗು, ಡೆಫಿನೇಷನ್ನು, ಕ್ಯಾರೆಕ್ಟರಿಸ್ಟಿಕ್ಸು, ಇಂಪಾರ್ಟೆನ್ಸು, ಮತ್ತು ಸ್ಕೋಪು, ಮತ್ತು ಮ್ಯಾನೇಜ್ಮೆಂಟ್ ಆ್ಯಸ್ ಎ ಸೈನ್ಸು, ಆ್ಯಸ್ ಎನ್ ಆರ್ಟ್, ಆ್ಯಸ್ ಎ ಪ್ರೊಫೆಷನ್ನು, ಮತ್ತು ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್, ಡಿಫರೆನ್ಸಸ್ ಬಿಟ್ವೀನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್, ಎಮರ್ಜಿಂಗ್ ಇಶ್ಯೂಸ್ ಇನ್ ಮ್ಯಾನೇಜ್ಮೆಂಟ್, ಅದರಲ್ಲಿ ಔಟ್ಸೋರ್ಸಿಂಗ್, ವರ್ಚುವಲ್ ಆರ್ಗನೈಜೇಷನ್, TQM, ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್, ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್. ಇಷ್ಟು ಬೇಸಿಕ್ ಕಾನ್ಸೆಪ್ಟು ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟ ಹಾಗೆ ಸಿಲೆಬಸನ್ನು ಫಸ್ಟ್ ಮಾಡ್ಯೂಲಲ್ಲಿ ಫ್ರೇಮ್ವರ್ಕ್ ಮಾಡಿದ್ದಾರೆ. ಸೆಕೆಂಡ್ ಮಾಡ್ಯೂಲಲ್ಲಿ ಏನು ಹೇಳುತ್ತಂದರೆ, ಪ್ರಿನ್ಸಿಪಲ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಅಲ್ಲೇ ಹೇಳ್ತಾ ಇದೆ ಪ್ರಿನ್ಸಿಪಲ್ಸ್. ಇಲ್ಲಿ ಮ್ಯಾನೇಜ್ಮೆಂಟನ್ನು ನಡೆಸ್ಕೊಂಡು ಹೋಗಬೇಕಾದ್ರೆ ಯಾವ್ಯಾವ ಪ್ರಿನ್ಸಿಪಲ್ಸನ್ನು ಫಾಲೋ ಮಾಡಬೇಕು, ಮತ್ತು ಮ್ಯಾನೇಜ್ಮೆಂಟು ಸರಿಯಾಗಿರಬೇಕಾದ್ರೆ ಯಾವ ಥರ ಪ್ಲ್ಯಾನಿಂಗು, ಆರ್ಗನೈಸಿಂಗು, ಡೈರೆಕ್ಟಿಂಗ್, ಕಂಟ್ರೋಲಿಂಗ್, ಕೋರ್ಡಿನೇಷನ್ಸ್ ಇರಬೇಕು, ಅಷ್ಟು ಕಾನ್ಸೆಪ್ಟನ್ನು ಇಲ್ಲಿ ಮಾಡ್ಯೂಲ್ 2 ಅಲ್ಲಿ ಕವರ್ ಮಾಡಿದ್ದಾರೆ. ಹಾಗಾದರೆ ಏನೇನು ಸ್ಟಡಿ ಮಾಡ್ತೀರಾ ಅಂತ ಬಂದಾಗ, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಮೀನಿಂಗು, ನೇಚರ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, FW ಟೇಲರ್ ಕೊಟ್ಟಿರತಕ್ಕಂತಹ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್, ಹೆನ್ರಿ ಫಯಲ್ ಕೊಟ್ಟಿರತಕ್ಕಂಥ 14 ಪ್ರಿನ್ಸಿಪಲ್ಸು, ಮತ್ತು ಮ್ಯಾನೇಜ್ಮೆಂಟ್ ಬೈ ಆಬ್ಜೆಕ್ಟಿವ್ಸ್, ಮೀನಿಂಗ್ ಆ್ಯಂಡ್ ಡೆಫಿನೇಷನ್, ನೀಡ್, ಬೆನಿಫಿಟ್ಸ್, ಲಿಮಿಟೇಷನ್, ಅದರ ಸಂಬಂಧಪಟ್ಟ ಹಾಗೆ ಮ್ಯಾನೇಜ್ಮೆಂಟ್ ಬೈ ಎಕ್ಸೆಪ್ಷನ್, ಮೀನಿಂಗು, ಡೆಫಿನೇಷನು, ನೀಡ್, ಬೆನಿಫಿಟ್ಸ್ ಮತ್ತು ಲಿಮಿಟೇಷನ್, ಅದರ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟು ಮ್ಯಾನೇಜ್ಮೆಂಟ್ ಫಂಕ್ಷನ್ಸು, ಅದರಲ್ಲಿ ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕೋರ್ಡಿನೇಟಿಂಗ್, ಕಮ್ಯುನಿಕೇಷನ್ ಆ್ಯಂಡ್ ಕಂಟ್ರೋಲಿಂಗ್, ಅದರ ನೇಚರ್ಸು, ಮೀನಿಂಗು, ಡೆಫಿನೇಷನು, ಕ್ಯಾರೆಕ್ಟರಿಸ್ಟಿಕ್ಸು ತಿಳ್ಕೊಬೇಕಾಗುತ್ತೆ. ಬೆನಿಫಿಟ್ಸ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ಪ್ಲ್ಯಾನಿಂಗ್, ಟೈಪ್ಸ್ ಆಫ್ ಪ್ಲ್ಯಾನ್ಸ್, ಇಷ್ಟು ಕಾನ್ಸೆಪ್ಟು ಮಾಡ್ಯೂಲ್ 2 ಅಲ್ಲಿ ಕವರ್ ಆಗುತ್ತೆ. ನೆಕ್ಸ್ಟ್ ಮಾಡ್ಯೂಲ್ 3 ಅಲ್ಲಿ ಆರ್ಗನೈಸಿಂಗ್, ಸ್ಟಾಫಿಂಗ್ ಆ್ಯಂಡ್ ಕೋರ್ಡಿನೇಷನ್. ಆರ್ಗನೈಸಿಂಗ್ ಮೀನಿಂಗ್ ನೋಡಬೇಕಾಗುತ್ತೆ, ಅದರ ಇಂಟ್ರೊಡಕ್ಷನ್ ಪಾರ್ಟು, ಕಾನ್ಸೆಪ್ಟು, ಪ್ರೋಸೆಸ್ಸು, ಮತ್ತು ಓವರ್ವ್ಯೂ ಆಫ್ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್. ಅಗೇನ್ ಟೈಪ್ಸ್ ಆಫ್ ಆರ್ಗನೈಜೇಷನ್, ಅದರಲ್ಲಿ ಲೈನ್ ಆ್ಯಂಡ್ ಸ್ಟಾಫ್ ಫಂಕ್ಷನ್, ಮೆಟ್ರಿಕ್ ಆರ್ಗನೈಜೇಷನ್ ನೋಡಬೇಕಾಗುತ್ತೆ. ಡಿಸೆಂಟ್ರಲೈಸೇಷನ್ಸಲ್ಲಿ ಡೆಲಿಗೇಷನ್ಸ್ ಆಫ್ ಅಥಾರಿಟಿ, ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಸ್ಟ್ರಕ್ಚರ್ಸ್, ಪ್ರಿನ್ಸಿಪಲ್ಸ್ ಆಫ್ ಆರ್ಗನೈಜೇಷನ್. ಡಿಸೆಂಟ್ರಲೈಸೇಷನ್ ಮೀನಿಂಗು ನೋಡಬೇಕಾಗುತ್ತೆ, ಇಲ್ಲಿ ತಿಳ್ಕೊಬೇಕು. ಮತ್ತು ಸ್ಟಾಫಿಂಗ್, ಇಂಟ್ರೊಡಕ್ಷನ್, ಮೀನಿಂಗ್, ನೇಚರ್, ಇಂಪಾರ್ಟೆನ್ಸ್, ಸ್ಟಾಫಿಂಗ್ ಪ್ರೋಸೆಸ್, ಅದರಲ್ಲಿ ರಿಕ್ರೂಟ್ಮೆಂಟ್ ಆಗಿರ್ಬೋದು, ಸೆಲೆಕ್ಷನ್ಸ್ ಆಗಿರ್ಬೋದು, ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಆಗಿರ್ಬೋದು. ಅಗೇನ್ ಕೋರ್ಡಿನೇಷನ್, ಇಂಟ್ರೊಡಕ್ಷನ್, ಕಾನ್ಸೆಪ್ಟ್ಸ್, ಪ್ರಿನ್ಸಿಪಲ್ಸ್ ಆಫ್ ಕೋರ್ಡಿನೇಷನ್, ಇಷ್ಟು ಕಾನ್ಸೆಪ್ಟನ್ನು ನೀವು ಮಾಡ್ಯೂಲ್ 3 ತಿಳ್ಕೊತೀರ. ಮಾಡ್ಯೂಲ್ 4 ಅಲ್ಲಿ ಲೀಡರ್ಶಿಪ್, ಮೋಟಿವೇಶನ್, ಕಂಟ್ರೋಲಿಂಗ್. ಲೀಡರ್ಶಿಪ್ ಮೀನಿಂಗ್, ಡೆಫಿನೇಷನ್, ಕ್ಯಾರೆಕ್ಟರಿಸ್ಟಿಕ್ಸ್, ರೋಲ್ ಆ್ಯಂಡ್ ಕ್ವಾಲಿಟೀಸ್ ಆಫ್ ಲೀಡರ್, ಲೀಡರ್ಶಿಪ್ ಸ್ಟೈಲ್ಸ್, ಅದರಲ್ಲಿ ಆಟೋಕ್ರೆಟಿಕ್, ಡೆಮೊಕ್ರೆಟಿಕ್, ಫ್ರೀ ರೀನ್, ನ್ಯೂ ಏಜ್ ಲೀಡರ್ಶಿಪ್ ಸ್ಟೈಲ್, ಸರ್ವೆಂಟ್ ಲೀಡರ್ಶಿಪ್, ಲೆವೆಲ್ 5 ಲೀಡರ್ಶಿಪ್, ಟ್ರಾನ್ಸ್ಫಾರ್ಮೇಷನ್ ಲೀಡರ್ಶಿಪ್, ಟ್ರಾನ್ಸಾಕ್ಷನಲ್ ಲೀಡರ್ಶಿಪ್, ನೆಗೋಷಿಯೇಷನ್ ಲೀಡರ್ಶಿಪ್, ಮಾರಲ್ ಲೀಡರ್ಶಿಪ್, ವುಮೆನ್ ಲೀಡರ್ಶಿಪ್ ಆ್ಯಂಡ್ ಗ್ಲೋಬಲ್ ಬಿಸ್ನೆಸ್ ಲೀಡರ್ಶಿಪ್ ಸ್ಟೈಲ್, ಇಷ್ಟು ಲೀಡರ್ಶಿಪ್ ಸ್ಟೈಲಲ್ಲಿ ನೀವು ತಿಳ್ಕೊಬೇಕು. ಈಗ ನೆಕ್ಸ್ಟು ಮೋಟಿವೇಶನ್ ಕಾನ್ಸೆಪ್ಟಲ್ಲಿ ಮೀನಿಂಗು, ಡೆಫಿನೇಷನ್ನು, ನೇಚರು, ಇಂಪಾರ್ಟೆನ್ಸು, ಥಿಯರೀಸ್ ಆಫ್ ಮೋಟಿವೇಶನ್ಸು, ಅಲ್ಲಿ ಮಾಸ್ಲೋ ಹೈರಾರ್ಕಿ ಥಿಯರಿ, MC ಗ್ರೇಗರ್ ಥಿಯರಿ, X and Y ಥಿಯರಿ, ಹರ್ಸ್ಬರ್ಗ್ಸ್ 2 ಫ್ಯಾಕ್ಟರ್ಸ್ ಥಿಯರಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಕಂಟ್ರೋಲಿಂಗ್, ಅದರಲ್ಲಿ ಮೀನಿಂಗ್, ಡೆಫಿನೇಷನ್, ಪ್ರೋಸೆಸ್, ಲಿಮಿಟೇಷನ್, ಪ್ರಿನ್ಸಿಪಲ್ಸ್ ಆಫ್ ಎಫೆಕ್ಟಿವ್ ಕಂಟ್ರೋಲ್, ಮೇಜರ್ ಟೆಕ್ನಿಕ್ಸ್ ಆಫ್ ಕಂಟ್ರೋಲ್, ರೇಷಿಯೋ ಅನಾಲಿಸಿಸ್, ROI, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ಬಜೆಟರಿ ಕಂಟ್ರೋಲ್, EVA, ಎಕನಾಮಿಕ್ ವ್ಯಾಲ್ಯೂ ಆ್ಯಡೆಡ್, PERT, CPM, ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಆ್ಯಂಡ್ ರಿವ್ಯೂ ಟೆಕ್ನಿಕ್ಸ್, ಆ್ಯಂಡ್ CPM, ಕ್ರಿಟಿಕಲ್ ಪಾತ್ ಮೆಥಡ್. ಬೇಸಿಕ್ ಥಿಯರಿ ಕಾನ್ಸೆಪ್ಟನ್ನು ನೀವು ತಿಳ್ಕೊತೀರಾ, ಅದರ ಸಂಬಂಧಪಟ್ಟ ಹಾಗೆ ಇಷ್ಟು ಮಾಡ್ಯೂಲ್ 4 ಇರ್ತಕ್ಕಂಥ ಮೇಜರ್ ಕಾನ್ಸೆಪ್ಟ್ಸ್. ಇದು ಸಿಲೆಬಸ್. ಹಾಗಾದರೆ ನೆಕ್ಸ್ಟು ಈ ಸಬ್ಜೆಕ್ಟ್ ಸಂಬಂಧಪಟ್ಟ ಹಾಗೆ ಎಷ್ಟು ಮಾರ್ಕ್ಸ್ಗೆ ಎಕ್ಸಾಮು ಬರೀಬೇಕು, ಎಷ್ಟು ಮಾರ್ಕ್ಸು ಇಂಟರ್ನಲ್ಸ್ ಕೊಡ್ತಾರೆ. ಟೋಟಲಿ ನೀವು 100 ಮಾರ್ಕ್ಸನ್ನು ಈ ಸಬ್ಜೆಕ್ಟಲ್ಲಿ ನೀವು ತೊಗೊಳ್ಬೋದಾಗುತ್ತೆ. ಅದರಲ್ಲಿ 60 ಮಾರ್ಕ್ಸು ರಿಟರ್ನ್ ಎಕ್ಸಾಮನ್ನು ಬರೀಬೇಕು, 60ರಲ್ಲಿ 21 ನೀವು ಬರಲೇಬೇಕಾಗುತ್ತೆ ರಿಟರ್ನಲ್ಲಿ.
ಮತ್ತು 40 ಮಾರ್ಕ್ಸು ಇಂಟರ್ನಲ್ಸನ್ನು ಲೆಕ್ಚರರ್ಸು ನಿಮಗೆ ಕಾಲೇಜಲ್ಲಿ ಕೊಡ್ತಾರೆ. ನೀವು ಟೋಟಲಿ 40 ಮಾರ್ಕ್ಸನ್ನು ಎರಡೂ ಸೇರಿಸಿ ತೆಗಿಲೇಬೇಕಾಗುತ್ತೆ. ಇಂಟರ್ನಲ್ಸ್ ಎಷ್ಟೇ ಬಂದರೂ ಪರವಾಗಿಲ್ಲ. ರಿಟರ್ನ್ ಎಕ್ಸಾಮಲ್ಲಿ ನೀವು ಟೋಟಲ್ ಇಂಟರ್ನಲ್ಸ್ ಬಂದಿಲ್ಲ ಅಂದರೂ ಟೋಟಲ್ ಮಾರ್ಕ್ಸಲ್ಲಿ 40 ಮಾರ್ಕ್ಸನ್ನು ನೀವು ಕಂಪಲ್ಸರಿ ತೆಗಿಲೇಬೇಕಾಗುತ್ತೆ. ಹಾಗಾದರೆ ಕ್ವಶನ್ ಪೇಪರ್ ಪ್ಯಾಟ್ರನ್ ಏನಿದೆ? ಟೋಟಲಿ ಇಲ್ಲಿ ಕ್ವಶನ್ ಪೇಪರಲ್ಲಿ 4 ಸೆಕ್ಷನನ್ನು ಒಳಗೊಂಡಿರುತ್ತೆ. ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ, ಸೆಕ್ಷನ್ 3, ಸೆಕ್ಷನ್ ಡಿ ಇರುತ್ತೆ. ಇಲ್ಲಿ ನಿಮಗೆ ಸೆಕ್ಷನ್ ಎಯಲ್ಲಿ ಟೋಟಲಿ 7 ಕ್ವಶನ್ಸನ್ನು ಕೊಡ್ತಾರೆ. 2 ಮಾರ್ಕ್ಸ್ ಇರುತ್ತೆ. 7 ಕ್ವಶನ್ಸಲ್ಲಿ ನೀವು 5 ಕ್ವಶನ್ಸನ್ನು ಬರೆಯಬೇಕು. ಟೋಟಲ್ 10 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಸೆಕ್ಷನ್ ಬಿಯಲ್ಲಿ 5 ಕ್ವಶನ್ಸನ್ನು ಇರುತ್ತೆ. ಪ್ರತಿ ಕ್ವಶನ್ಗೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. 5 ಕ್ವಶನ್ಸಲ್ಲಿ ನೀವು 3 ಕ್ವಶನ್ಸನ್ನು ಕಂಪಲ್ಸರಿಲಿ ಬರೀಬೇಕು. 3 ಕ್ವಶನ್ಸನ್ನು ನೀವು ಬರೆದ್ರೆ 12 ಮಾರ್ಕ್ಸು ಸಿಗುತ್ತೆ. ಸೆಕ್ಷನ್ ಸಿ ಇಲ್ಲಿ 10 ಮಾರ್ಕ್ಸ್ ಕ್ವಶನ್ಸನ್ನು ಒಳಗೊಂಡಿರುತ್ತೆ. ಇಲ್ಲಿ ಟೋಟಲಿ 5 ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಅದರಲ್ಲಿ 3 ಕ್ವಶನ್ಸನ್ನು ನೀವು ಕಂಪಲ್ಸರಿ ಬರೀಲೇಬೇಕು. 30 ಮಾರ್ಕ್ಸ್ ಸಿಗುತ್ತೆ. ಸೆಕ್ಷನ್ ಡಿಯಲ್ಲಿ ಅನಾಲಿಟಿಕಲ್ ಬೇಸ್, ಸ್ಕಿಲ್ ಬೇಸ್ಡ್ ಅಥವಾ ಕೇಸ್ ಸ್ಟಡೀಸ್ ಥರ ಕ್ವಶನ್ಸನ್ನು ಕೇಳಿರ್ತಾರೆ. ಅದರಲ್ಲಿ 8 ಮಾರ್ಕ್ಸ್ ಇರುತ್ತೆ. ನೀವು 1 ಕ್ವಶನ್ಸನ್ನು 2 ಕ್ವಶನ್ಸಲ್ಲಿ ಬರೀಲೇಬೇಕು. ಟೋಟಲಿ 60 ಮಾರ್ಕ್ಸ್ ಇದೆ. ಈಗ ನೆಕ್ಸ್ಟು ಬ್ಲೂ ಪ್ರಿಂಟ್ ಬಂದಾಗ ಮಾಡಲ್ 1ಅಲ್ಲಿ ಸೆಕ್ಷನ್ ಎ 1 ಕ್ವಶನ್ನು, ಸೆಕ್ಷನ್ ಬಿಗೆ 1 ಕ್ವಶನ್ನು, ಸೆಕ್ಷನ್ ಸಿಗೆ 1 ಕ್ವಶನ್ನು, ಸೆಕ್ಷನ್ ಡಿಗೆ ಯಾವುದೇ ರೀತಿಯ ಕ್ವಶನ್ಸ್ ಇಲ್ಲ. ಮಾಡಲ್ 2ಅಲ್ಲಿ ಸೆಕ್ಷನ್ ಎಲ್ಲಿ 2 ಕ್ವಶನ್ಸ್ ಇರುತ್ತೆ, ಸೆಕ್ಷನ್ ಬಿಯಲ್ಲಿ 2 ಕ್ವಶನ್ಸ್ ಇರುತ್ತೆ, ಸೆಕ್ಷನ್ ಸಿಯಲ್ಲಿ 1 ಕ್ವಶನ್ಸ್ ಇರುತ್ತೆ, ಸೆಕ್ಷನ್ ಡಿಲಿ ಯಾವುದೇ ರೀತಿಯ ಕ್ವಶನ್ಸ್ ಇಲ್ಲ. ಮಾಡಲ್ 3ಅಲ್ಲಿ ಸೆಕ್ಷನ್ ಎಲ್ಲಿ 1 ಕ್ವಶನ್ನು, ಸೆಕ್ಷನ್ ಬಿಯಲ್ಲಿ 1 ಕ್ವಶನ್, ಸೆಕ್ಷನ್ ಸಿಯಲ್ಲಿ 1 ಕ್ವಶನ್ನು, ಸೆಕ್ಷನ್ ಡಿಲಿ 1 ಕ್ವಶನ್ಸ್ ಇರುತ್ತೆ. ಮಾಡಲ್ 4ಅಲ್ಲಿ ಸೆಕ್ಷನ್ ಎಲ್ಲಿ 2 ಕ್ವಶನ್ನು, ಸೆಕ್ಷನ್ ಬಿಯಲ್ಲಿ 1 ಕ್ವಶನ್ನು, ಸೆಕ್ಷನ್ ಸಿಯಲ್ಲಿ 2 ಕ್ವಶನ್ಸು, ಸೆಕ್ಷನ್ ಡಿಯಲ್ಲಿ 1 ಕ್ವಶನ್ಸು. ಹಾಗಾದರೆ ತುಂಬ ಇಂಪಾರ್ಟೆಂಟ್ ಚಾಪ್ಟರು ಮಾಡಲ್ 4. ತುಂಬ ಕ್ವಶನ್ಸ್ ಇಲ್ಲಿ ಬರ್ತಿದ್ದಾವೆ. 2 ಮಾರ್ಕ್ಸ್ 2 ಕ್ವಶನ್ಸು, ಸೆಕ್ಷನ್ ಬಿಯಲ್ಲಿ 1 ಕ್ವಶನ್ 4 ಮಾರ್ಕ್ಸು, ಮತ್ತು ಸೆಕ್ಷನ್ ಸಿಯಲ್ಲಿ 2 ಕ್ವಶನ್ಸ್ 10 ಮಾರ್ಕ್ಸ್ ಇದೆ. ಸೆಕ್ಷನ್ ಡಿಯಲ್ಲಿ 1 ಕ್ವಶನ್ಸ್ ಇರೋದ್ರಿಂದ ನೀವು ಮೇಜರಾಗಿ ಈ ಚಾಪ್ಟರ್ನ ಕವರ್ ಮಾಡಿದ್ರೆ ನಿಮಗೆ ಮಾರ್ಕ್ಸು ಸ್ಕೋರ್ ಆಗೋ ಚಾನ್ಸಸ್ ಇರುತ್ತೆ, ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ ಅಲ್ಲಿ. ಹಾಗಾದರೆ ಪ್ರಾಬಬಿಲಿಟಿ ಕ್ವಶನ್ಸ್ ಯಾವ ಒಂದು ಮಾಡಲಲ್ಲಿ ಎಷ್ಟೆಷ್ಟು ಮಾರ್ಕ್ಸನ್ನು ಎಲ್ಲೆಲ್ಲಿ ಕ್ವಶನ್ಸನ್ನು ಕೇಳ್ತಾರೆ ಅಂತ ಬಂದಾಗ ಇಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಮಾಡಲಲ್ಲಿ 2 ಮಾರ್ಕ್ಸ್ ಯಾವ ಥರ ಕ್ವಶನ್ ಬರುತ್ತೆ ಅಂದರೆ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟು, ಡೆಫಿನೇಷನ್ಸ್ ಆಫ್ ಮ್ಯಾನೇಜ್ಮೆಂಟು, ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್, ಮೀನಿಂಗ್ ಆಫ್ ಔಟ್ಸೋರ್ಸಿಂಗ್, ವರ್ಚುವಲ್ ಮ್ಯಾನೇಜ್ಮೆಂಟು, TQM, ಟ್ಯಾಲೆಂಟ್ ಮ್ಯಾನೇಜ್ಮೆಂಟು. ಇದ್ರ ಬೇಸ್ ಮೇಲೆ 2 ಮಾರ್ಕ್ಸು 1 ಕ್ವಶನ್ನು ಕೇಳ್ತಾರೆ. 4 ಮಾರ್ಕ್ಸ್ ಕ್ವಶನ್ ಬಂದಾಗ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟು, ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟು, ಡಿಫ್ರೆನ್ಸಸ್ ಬಿಟ್ವೀನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ನು, ಇಂಪಾರ್ಟೆನ್ಸ್ ಆಫ್ ಟ್ಯಾಲೆಂಟ್ ಮ್ಯಾನೇಜ್ಮೆಂಟು, ಬೆನಿಫಿಟ್ಸ್ ಆಫ್ ವರ್ಚುವಲ್ ಆರ್ಗನೈಸೇಷನ್ನು, ಈ ಥರ 4 ಮಾರ್ಕ್ಸ್ ಕ್ವಶನ್ನು ಬರುತ್ತೆ. ನೆಕ್ಸ್ಟು 10 ಮಾರ್ಕ್ಸ್ ಕ್ವಶನ್ ಬಂದಾಗ ಸ್ಕೋಪ್ ಆಫ್ ಮ್ಯಾನೇಜ್ಮೆಂಟು, ಮ್ಯಾನೇಜ್ಮೆಂಟ್ ಆ್ಯಸ್ ಎ ಸೈನ್ಸ್, ಆ್ಯಸ್ ಅನ್ ಆರ್ಟ್ ಆ್ಯಂಡ್ ಆ್ಯಸ್ ಎ ಪ್ರೊಫೆಷನ್. ಇಶ್ಯೂಸ್ ಇನ್ ಮ್ಯಾನೇಜ್ಮೆಂಟ್, ಇಶ್ಯೂಸ್ ಇನ್ ಮ್ಯಾನೇಜ್ಮೆಂಟ್ ಬಂದಾಗ ವರ್ಚುವಲ್ ಆರ್ಗನೈಸೇಷನ್ಸ್ ಆಗಿರ್ಬೋದು, ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, TQM ಆಗಿರ್ಬೋದು, ಔಟ್ಸೋರ್ಸಿಂಗ್ ಆಗಿರ್ಬೋದು, ಇವೆಲ್ಲ ಕೂಡ ಎಮರ್ಜಿಂಗ್ ಇಶ್ಯೂಸ್ ಇನ್ ಮ್ಯಾನೇಜ್ಮೆಂಟ್ ಆಗಿದೆ. ಇದರ ಮೇಲೆ 1 ಕ್ವಶನು 10 ಮಾರ್ಕ್ಸ್ ಬರುತ್ತೆ. ಅಗೇನ್ ಔಟ್ಸೋರ್ಸಿಂಗ್ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜು 10 ಮಾರ್ಕ್ಸ್ ಕ್ವಶನ್ ಕೇಳುವಂಥ ಚಾನ್ಸ್ ಇರುತ್ತೆ. ಸೊ 8 ಮಾರ್ಕ್ಸ್ ಯಾವುದೇ ರೀತಿಯ ಕ್ವಶನ್ಸ್ ಇಲ್ಲಿ ಅಲಾಟ್ ಮಾಡಿಲ್ಲ. ಮಾಡಲ್ 2 ಬಂದಾಗ 2 ಮಾರ್ಕ್ಸ್ ಕ್ವಶನ್ಸು ಮೀನಿಂಗ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಬೈ ಆಬ್ಜೆಕ್ಟಿವ್ಸ್ MBO, ಮ್ಯಾನೇಜ್ಮೆಂಟ್ ಬೈ ಎಕ್ಸೆಪ್ಷನ್ MBE, ಡಿಫ್ರೆನ್ಸಸ್ ಬಿಟ್ವೀನ್ MBO ಆ್ಯಂಡ್ MBE, ಮೀನಿಂಗ್ ಆಫ್ ಪ್ಲ್ಯಾನ್ಸ್, ಟೈಪ್ಸ್ ಆಫ್ ಪ್ಲ್ಯಾನ್ಸ್, ಡಿಫ್ರೆನ್ಸಸ್ ಬಿಟ್ವೀನ್ ಸ್ಟ್ಯಾಂಡಿಂಗ್ ಪ್ಲ್ಯಾನ್, ಸಿಂಗಲ್ ಯೂಸ್ ಪ್ಲ್ಯಾನ್. ಈ ಥರ ಟೈಪ್ಸ್ ಆಫ್ ಪ್ಲ್ಯಾನ್ಸಲ್ಲಿ ಇರ್ತಕ್ಕಂಥದ್ದು ಯಾವುದಾದ್ರೂ ಡಿಫ್ರೆನ್ಸಸ್ಸನ್ನು ಅವರು 2 ಮಾರ್ಕ್ಸಿಗೆ ಕೇಳ್ಬೋದು. ಅಗೇನ್ 4 ಮಾರ್ಕ್ಸ್ ಕ್ವಶನ್ ಬಂದಾಗ ಇಂಪಾರ್ಟೆನ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಎಸೆನ್ಷಿಯಲ್ ಫೀಚರ್ಸ್ ಆಫ್ ಪ್ಲ್ಯಾನಿಂಗ್, ಬೆನಿಫಿಟ್ಸ್ ಆಫ್ ಪ್ಲ್ಯಾನಿಂಗ್, ಲಿಮಿಟೇಷನ್ಸ್ ಆಫ್ ಪ್ಲ್ಯಾನಿಂಗ್ 4 ಮಾರ್ಕ್ಸ್ಗೆ ಬರುತ್ತೆ. 10 ಮಾರ್ಕ್ಸ್ಗೆ FW ಟೇಲರ್ ಕೊಟ್ಟಿರ್ತಕ್ಕಂಥ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್, ಎನ್ರಿ ಫೋಯಲ್ ಕೊಟ್ಟಿರ್ತಕ್ಕಂಥ ಪ್ರೋಟೀನ್ ಪ್ರಿನ್ಸಿಪಲ್ಸ್, ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್, ಸ್ಟೆಪ್ಸ್ ಇನ್ ಪ್ಲ್ಯಾನಿಂಗ್ 10 ಮಾರ್ಕ್ಸ್ಗೆ ಕ್ವಶನ್ ಎಕ್ಸಾಮಲ್ಲಿ ಬರುವಂತಹ ಸಂಭವತೆ ಇದೆ. 8 ಮಾರ್ಕ್ಸ್ ಯಾವುದೇ ರೀತಿಯ ಪ್ರಾಬಬಲ್ ಕ್ವಶನ್ಸ್ ಇಲ್ಲ, ಅಲಾಟ್ಮೆಂಟ್ ಮಾಡಿಲ್ಲ ಬ್ಲೂ ಪ್ರಿಂಟಲ್ಲಿ. ಹಾಗಾದರೆ ಮಾಡಲ್ 3ಅಲ್ಲಿ ಪಾಸಿಬಿಲಿಟಿ ಕ್ವಶನ್ಸು 2 ಮಾರ್ಕ್ಸ್ಗೆ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ಆರ್ಗನೈಸೇಷನ್, ಲೈನ್ ಆ್ಯಂಡ್ ಸ್ಟಾಪ್, ಫಂಕ್ಷನಲ್ ಆರ್ಗನೈಸೇಷನ್, ಮೆಟ್ರಿಕ್ ಆರ್ಗನೈಸೇಷನ್ ಮೀನಿಂಗ್, ಸೆಂಟ್ರಲೈಸೇಷನ್ ಮೀನಿಂಗು, ಡಿಸೆಂಟ್ರಲೈಸೇಷನ್ ಮೀನಿಂಗು, ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಮೀನಿಂಗು, ಡೆಲಿಗೇಷನ್ಸ್ ಆಫ್ ಅಥಾರಿಟಿ ಮೀನಿಂಗು, ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಸ್ಟ್ರಕ್ಚರ್ ಮೀನಿಂಗು, ಸ್ಟಾಫಿಂಗ್, ರಿಕ್ರೂಟ್ಮೆಂಟ್, ಸೆಲೆಕ್ಷನ್, ಕೋಆರ್ಡಿನೇಷನ್ ಮೀನಿಂಗ್. ಇದರ ಬೇಸ್ ಮೇಲೆ 1 ಅಥವಾ 2 ಕ್ವಶನ್ನು ಎಕ್ಸಾಮಲ್ಲಿ ನಿಮಗೆ ಕೇಳ್ತಾರೆ. ಇನ್ನು 4 ಮಾರ್ಕ್ಸ್ಗೆ ಡಿಫ್ರೆನ್ಸಸ್ ಬಿಟ್ವೀನ್ ಲೈನ್ ಆ್ಯಂಡ್ ಸ್ಟಾಫ್ ಆರ್ಗನೈಸೇಷನ್, ಡಿಫ್ರೆನ್ಸಸ್ ಬಿಟ್ವೀನ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಆರ್ಗನೈಸೇಷನ್, ಡಿಫ್ರೆನ್ಸಸ್ ಬಿಟ್ವೀನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗನೈಸೇಷನ್, ಅದು
ಫಂಕ್ಷನಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಆಗಿರ್ಬೋದು, ಮೆಟ್ರಿಕ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಆಗಿರ್ಬೋದು, ಲೈನ್ ಆರ್ಗನೈಸೇಷನ್ ಆಗಿರ್ಬೋದು, ಸ್ಟಾಫ್ ಆರ್ಗನೈಸೇಷನ್, ಲೈನ್ ಆ್ಯಂಡ್ ಸ್ಟಾಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಆಗಿರ್ಬೋದು. ಇದರ ಮೇಲೆ ಡಿಫ್ರೆನ್ಸಸ್ ಒಂದು ಕ್ವಶನ್ ಎಕ್ಸಾಮಲ್ಲಿ ಬರುವಂತಹ ಚಾನ್ಸಸ್ 4 ಮಾರ್ಕ್ಸ್ಗೆ ಇದೆ. ಅಡ್ವಾಂಟೇಜಸ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ಈಚ್ ಟೈಪ್ ಆಫ್ ಆರ್ಗನೈಸೇಷನ್ ಅವಾಗ ಹೇಳಿದ್ನಲ್ಲ, ಲೈನ್ ಆರ್ಗನೈಸೇಷನ್ಸ್ ಆಗಿರ್ಬೋದು, ಲೈನ್ ಆ್ಯಂಡ್ ಸ್ಟಾಫ್ ಆರ್ಗನೈಸೇಷನ್ಸ್ ಆಗಿರ್ಬೋದು, ಫಂಕ್ಷನಲ್ ಆರ್ಗನೈಸೇಷನ್ಸ್ ಆಗಿರ್ಬೋದು, ಮೆಟ್ರಿಕ್ ಆರ್ಗನೈಸೇಷನ್ಸ್ ಆಗಿರ್ಬೋದು. ಇದು ಸಂಬಂಧಪಟ್ಟ ಹಾಗೆ ಅಡ್ವಾಂಟೇಜಸ್ಸು ಮತ್ತು ಲಿಮಿಟೇಷನ್ಸನ್ನು ನೀವು ಸ್ಟಡಿ ಮಾಡ್ಕೊಬೇಕಾಗುತ್ತೆ. ಕ್ವಶನ್ 4 ಮಾರ್ಕ್ಸ್ಗೆ ಬರೋ ಚಾನ್ಸಸ್ ಇರುತ್ತೆ. 4 ಅಥವಾ 10 ಮಾರ್ಕ್ಸ್ಗೆ ಅವರು ಕೇಳ್ತಾರೆ. ಎಕ್ಸ್ಪ್ಲೈನ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್ಸ್ ಅಂತ ಕೇಳ್ತಾರೆ ಕ್ವಶನ್ 10 ಮಾರ್ಕ್ಸ್ಗೆ. ಅದರಲ್ಲಿ ನೀವು ಇವನ್ನು ಬರೀಬೇಕಾಗುತ್ತೆ, ಅಡ್ವಾಂಟೇಜು ಡಿಸ್ಅಡ್ವಾಂಟೇಜನ್ನು. ನೆಕ್ಸ್ಟು ಫೀಚರ್ಸ್ ಆಫ್ ಆರ್ಗನೈಸಿಂಗ್, ಫೀಚರ್ಸ್ ಆಫ್ ಕೋರ್ಡಿನೇಷನ್, ಇಂಪಾರ್ಟೆನ್ಸ್ ಆಫ್ ಸ್ಟಾಫಿಂಗ್ ಮತ್ತು ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಆಫ್ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್, ಇವು 4 ಮಾರ್ಕ್ಸ್ಗೆ ಬರುತ್ತೆ. ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್, ಪ್ರಿನ್ಸಿಪಲ್ಸ್ ಆಫ್ ಆರ್ಗನೈಸಿಂಗ್, ಪ್ರಿನ್ಸಿಪಲ್ಸ್ ಆಫ್ ಕೋರ್ಡಿನೇಷನ್, ಸೆಲೆಕ್ಷನ್ ಪ್ರೋಸೆಸ್ 10 ಮಾರ್ಕ್ಸ್ಗೆ ಎಕ್ಸಾಮಲ್ಲಿ ಬರುತ್ತೆ. ನೆಕ್ಸ್ಟು ಕೇಸ್ ಸ್ಟಡೀಸು ಅಥವಾ ಅನಾಲಿಟಿಕಲ್ ಬೇಸ್ಡ್ ಕ್ವಶನ್ಸು ಎಕ್ಸಾಮಲ್ಲಿ ಬರುವಂತಹ ಸಂಭವಿತ ಇದೆ 8 ಮಾರ್ಕ್ಸ್ಗೆ. ಇದರಲ್ಲಿ ಈ ಚಾಪ್ಟರ್ ನೀವು ಪ್ರಾಪರಾಗಿ ಸ್ಟಡಿ ಮಾಡಿ ಅನಾಲಿಟಿಕಲ್ ವೇಯಲ್ಲಿ ನೀವು ರೆಡಿ ಆಗಿರಬೇಕು ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ. ನೆಕ್ಸ್ಟ್ ಮಾಡಲ್ 4 ಪಾಸಿಬಿಲಿಟಿ ಕ್ವಶನ್ ಫಾರ್ 2 ಮಾರ್ಕ್ಸ್ ಬಂದಾಗ ಲೀಡರ್ಶಿಪ್ ಮೀನಿಂಗು, ಡಿಫ್ರೆಂಟ್ ಟೈಪ್ಸ್ ಆಫ್ ಲೀಡರ್ ಮೀನಿಂಗು, ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ಮೋಟಿವೇಶನ್, ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ಕಂಟ್ರೋಲ್, ಮೀನಿಂಗ್ ಆಫ್ ಈಚ್ ಟೆಕ್ನಿಕ್ಸ್ ಆಫ್ ಕಂಟ್ರೋಲ್. ಅದು ಟೆಕ್ನಿಕ್ಸ್ ಆಲ್ರೆಡಿ ನಾನು ಹೇಳಿದ್ದೀನಿ. ROA ಆಗಿರ್ಬೋದು, ಬಜೆಟ್ರಿ ಕಂಟ್ರೋಲ್ ಆಗಿರ್ಬೋದು, ಎಕನಾಮಿಕ್ ವ್ಯಾಲ್ಯೂಡ್ ಆಗಿರ್ಬೋದು, ಈಗೇನು PERT ಆಗಿರ್ಬೋದು, ಕ್ರಿಟಿಕಲ್ ಪಾತ್ ಮೆಥಡ್ ಆಗಿರ್ಬೋದು. ಈ ಥರ ಅದರ ಬೇಸ್ ಮೇಲೆ 2 ಮಾರ್ಕ್ಸು ಕ್ವಶನ್ ಮೀನಿಂಗ್ ಕೇಳ್ತಾರೆ, ಅದಕ್ಕೆ ರೆಡಿ ಆಗಿರಿ ನೀವು. ನೆಕ್ಸ್ಟು ಇಂಪಾರ್ಟೆನ್ಸ್ ಆಫ್ 4 ಮಾರ್ಕ್ಸ್ ಬಂದಾಗ ಇಂಪಾರ್ಟೆನ್ಸ್ ಆಫ್ ಲೀಡರ್ಶಿಪ್, ನೀಡ್ ಫಾರ್ ಮೋಟಿವೇಶನ್, ಫೀಚರ್ಸ್ ಆಫ್ ಮೋಟಿವೇಶನ್, ಸ್ಟೆಪ್ಸ್ ಇನ್ ಕಂಟ್ರೋಲ್ 10 ಮಾರ್ಕ್ಸ್ ಕ್ವಶನ್ ಬರ್ತದೆ. ಲಿಮಿಟೇಷನ್ಸ್ ಆಫ್ ಕಂಟ್ರೋಲ್ 4 ಮಾರ್ಕ್ಸ್ಗೆ, ಪ್ರಿನ್ಸಿಪಲ್ಸ್ ಆಫ್ ಎಫೆಕ್ಟಿವ್ ಕಂಟ್ರೋಲ್ 10 ಮಾರ್ಕ್ಸ್ಗೆ, ಕ್ವಾಲಿಟೀಸ್ ಆಫ್ ಲೀಡರ್ 10 ಮಾರ್ಕ್ಸ್ಗೆ, ಲೀಡರ್ಶಿಪ್ ಸ್ಟೈಲ್ಸ್ 10 ಮಾರ್ಕ್ಸ್ಗೆ, ನ್ಯೂ ಏಜ್ ಲೀಡರ್ಶಿಪ್ 4 ಮಾರ್ಕ್ಸ್ಗೆ, ಮೋಟಿವೇಶನಲ್ ಥಿಯರೀಸ್ 10 ಮಾರ್ಕ್ಸ್ ಕ್ವಶನ್ ಬರುತ್ತೆ. 3 ಥಿಯರೀಸನ್ನು ಒಳಗೊಂಡಿದೆ ಇಲ್ಲಿ. ಮ್ಯಾಸ್ಲೋ ಹೈರಾರ್ಕಿಯಲ್ ಥಿಯರಿ, MC ಗ್ರೇಗರ್ X and Y ಥಿಯರಿ ಮತ್ತು 2 ಫ್ಯಾಕ್ಟರ್ ಥಿಯರೀಸು. ಇಷ್ಟು ಇದರಲ್ಲಿ ಒಂದು ಕ್ವಶನ್ಸನ್ನು 10 ಮಾರ್ಕ್ಸ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಈಗೇನು ಟೆಕ್ನಿಕ್ಸ್ ಆಫ್ ಕಂಟ್ರೋಲ್ 10 ಮಾರ್ಕ್ಸಲ್ಲಿ ಬರುತ್ತೆ. ಅವಾಗಲೇ ಹೇಳಿದೆ ಬಜೆಟ್ರಿ ಕಂಟ್ರೋಲ್ ಇವೆಲ್ಲ ಇದೆಯಲ್ಲ, ಬಜೆಟ್ರಿ ಕಂಟ್ರೋಲ್, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು, ಈ PERT, CPM ಈ ಥರ ಟೆಕ್ನಿಕ್ಸ್ ಏನಿದಾವೋ ಅದರ ಬೇಸ್ ಮೇಲೆ 10 ಮಾರ್ಕ್ಸ್ ಕ್ವಶನ್ ಎಕ್ಸಾಮಲ್ಲಿ ಬರುತ್ತೆ. ಮತ್ತು ಲಾಸ್ಟು ಕೇಸ್ ಸ್ಟಡೀಸ್ ಕ್ವಶನ್ನು ಕೇಳ್ತಾರೆ. ಇದರಲ್ಲಿ ಒಂದು ಕ್ವಶನ್ ಕಂಪಲ್ಸರಿ. ಸೊ ಅನಾಲಿಟಿಕಲ್ ಬೇಸು ಕೇಸ್ ಸ್ಟಡೀಸ್ ಬೇಸು ಒಂದು ಕ್ವಶನ್ ಎಕ್ಸಾಮಲ್ಲಿ ಕಂಪಲ್ಸರಿ ಬಂದೇ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ and like